ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸನೆ. ಎಲ್ಲ ಸ್ವಾಮಿಗಳಿಗೆ ಒಂದೇ ಪ್ರಶ್ನೆ, ಎಲ್ಲ ಅವರವ್ರಿಗೆ ಅನಿಸಿದ್ದನ್ನು ಹೇಳಿ. ಎಲ್ಲರೂ ಸ್ವಾಮಿ ನಿಮ್ಮಿಂದ ಪ್ರಾರಂಭ. ಸ್ವಾಮಿ ಅಯ್ಯಪ್ಪನ ವ್ರತ ಅನ್ನೋದನ್ನು ಕಠಿಣವಾದ ವ್ರತ ಅಂತಾರೆ. ಕಠಿಣ ಅನ್ನೋದು ಅದು ಮನಸ್ಸಿಗೆ ಕಷ್ಟನ, ಏನು ಕಠಿಣವಾದ ವ್ರತ? ನಿಮ್ಮ ಮನಸ್ಸಲ್ಲಿ ಕಠಿಣವಾದ 48 ದಿನಗಳ ಕಾಲ ವ್ರತ ಮಾಡಬೇಕು ಅಂದಾಗ ಅಲ್ಲಿ ಹೇಳಿದಾಗಲೇ ಮನಸ್ಸಲ್ಲಿ ಒಬ್ಬರಿಗೆ ಅರ್ಥೈಸ್ಕೊಳ್ಳೋರು ಕಠಿಣ ಅಂದರೆ ಕಷ್ಟನ, ಬೇಡ ಸ್ವಾಮಿ ನಮಗೆ ಕಷ್ಟ ಅನ್ನೋದು. ಯಾಕೆಂದರೆ ಯಾರೋ ಸುಖ ಕೇಳೋದೇ ಜಾಸ್ತಿ. ಕರೆಕ್ಟ್, ನೀವೇನಂತೀರ ಸ್ವಾಮಿ? ಅದು ಕಠಿಣವಾದ ವ್ರತನೇ ಇಲ್ಲ ಸ್ವಾಮಿ, ಅದು ಆನಂದವಾದ ವ್ರತ. ಅದರಲ್ಲಿ ಸುಖ ಶಾಂತಿ ಇತ್ತು, ನೆಮ್ಮದಿ ಇರುತ್ತೆ. ಬೆಳಗ್ಗೆ ಸ್ನಾನ ಮಾಡೋದು, ಪೂಜೆ ಮಾಡೋದು, ಸಾಯಂಕಾಲ ಸ್ನಾನ ಮಾಡಿ ಪೂಜೆ ಮಾಡೋದು, ಮನೆಯಲ್ಲಿ ಅದೇ ಮನೆ ವಾತಾವರಣನೇ ಅದು ಚೇಂಜ್ ಮಾಡಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮಾಲೆ ಹಾಕೋದು ಅಯ್ಯಪ್ಪನಿಗೆ, ನಮಗೆ ನಾವು ಮಾಲೆ ಹಾಕೊಂತೀವಿ. ನಾವು ಮಾಲೆ ಹಾಕಿ ನಾವು ವ್ರತ ಮಾಡಿದಾಗ ನಮ್ಮ ಆರೋಗ್ಯದಿಂದ ಹಿಡಿದು ನಮ್ಮ ಸುಖ ಶಾಂತಿ ಎಲ್ಲ ಒಳ್ಳೆ ಚೆನ್ನಾಗಿರುತ್ತಲ್ಲ. ಅದು ಅಯ್ಯಪ್ಪ ಕೊಡೋ 40 ದಿವಸ ವ್ರತ ಮಾಡಿದ್ರೆ ನಮ್ಗೆ ವರ್ಷ ಫುಲ್ಲು ಅದು ಚೆನ್ನಾಗಿರುತ್ತಂತೆ. ನಾವು 40 ದಿವಸ ವ್ರತ ಮಾಡಿ ವರ್ಷ ಫುಲ್ ನಮಗೆ ಕಾಪಾಡುತ್ತಂತೆ. ಆರೋಗ್ಯ ವಿಷಯದಲ್ಲಾಗಲಿ, ಮನೆ ವಿಷಯದಲ್ಲಾಗಲಿ, ಎಲ್ಲ ವಿಷಯದಲ್ಲಿ ಅಷ್ಟೇ. ಕಠಿಣ ಅನ್ನೋದು ಅದೇ ಅದು ಪದನೇ ಸರಿ ಇಲ್ಲ. ಅದು ಕಠಿಣವಾದ ವ್ರತ ಅನ್ನೋದು ಅದು ಕಠಿಣವಾದ ಎಲ್ಲಿ ಆ ಥರ ವ್ರತ ಕಠಿಣ ಅಂದ್ಬಿಟ್ಟು ನಮ್ಗೆ ಯಾವಾಗ ಕಾಣಿಸ್ಕೊಂಡಿಲ್ಲ. ಆ ಥರ 30 ವರ್ಷ ಮಾಲೆ ಹಾಕ್ತಾ ಇದ್ದೀವಿ, ನಮ್ಮ ಜೊತೆ ಇರೋರು ಮಾಲೆ ಹಾಕಿದ್ದಾರೆ, ಅವ್ರ ಬಾಯಲ್ಲಿ ಯಾವತ್ತೂ ಬಂದಿಲ್ಲ ಆ ಥರ ಕಠಿಣ. ಇನ್ನು ನಾವು ಕಾಯ್ತಾ ಇರ್ತೀವಿ, ಯಾವಾಗ 40 ದಿವಸ ಮಾಲೆ ಹಾಕ್ತೀವಿ, ಯಾವಾಗ ಕಾರ್ತಿಕ ಮಾಸ ಬರೋದು ನಾವು ಕಾಯ್ತಾ ಇರ್ತೀವಿ. ನಮಗೇನು ಅಂತ ಕಠಿಣ ಅನಿಸಿಲ್ವಲ್ಲ. ಅದು ಕಠಿಣ ಅಂತವ್ರು ಕೇಳ್ಬೇಕು ನಾವು, ಏನು ಕಠಿಣ ಇದೆ ಅಂತ ಅವ್ರನ್ನ ಕೇಳಿದ್ರೆ ಭಯಿಂದ ಕೇಳ್ಕೊಳ್ಬೇಕು ಅಷ್ಟೇ, ಅದೇನು ಕಠಿಣ ಇದೆ ಅಂತ. ಸ್ವಾಮಿ ಗಣೇಶ್ ಸ್ವಾಮಿಗಳ ನಿಮ್ಮ ಉತ್ತರ? ಸ್ವಾಮಿ ನನಗೆ ಕೇಳಿದ್ರೆ ಕಠಿಣವಾದ ವ್ರತ ಅಂತ ಯಾಕೆ ಹೇಳಿದ್ರು ಅಂದ್ಕೊಂಡ್ರೆ, ಈಗ ನಾರ್ಮಲ್ ಲೈಫ್ ಸ್ಟೈಲಿಂದ ಅದೊಂದು ಚೇಂಜ್ ಇರುತ್ತೆ. ಅಂದರೆ ಈ ಒಂದು ಕಠಿಣವಾದನ್ನು ಬಿಟ್ಟು ಅಲ್ಲೊಂದು ಆನಂದವನ್ನು ತೆಗೆದುಕೊಳ್ಬೇಕು ಅಂತ. ಈ ಕಠಿಣವನ್ನು ಬಿಟ್ಟು ಈ 48 ವ್ರತ ಮಂಡಲ ಕಾಲದಲ್ಲಿ ಆ ಆನಂದ ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅದನ್ನು ಕಠಿಣ ಅಂತ ಹೇಳಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿ ಶರಣ. ಸ್ವಾಮಿ ಕೃಷ್ಣಮೂರ್ತಿ ಸ್ವಾಮಿಗಳೇ, ನಿಮ್ಮ ಅನಿಸಿಕೆ? ವ್ರತ ಅನ್ನೋದು ಇವಾಗ ನಾವು ಒಂದು ಗಾಡಿ ಇಟ್ಕೊಂಡಿದ್ದಾಗ ಒಂದು 6 ತಿಂಗಳಿಗೋ ಇಲ್ಲ ಒಂದು 3 ತಿಂಗಳಿಗೋ ಓವರಾಲಿಂಗ್ ಮಾಡಿಸ್ತೀವಿ. ಅದೇ ಥರ ಲೈಫಲ್ಲಿ ಸರಿ ಹೋಗ್ತಾ ಸ್ವಲ್ಪ ಏನೋ ಒಂದು ಡಿಮ್ ಆಯಿತೋ ಇಲ್ಲ ಏನೋ ಆಯಿತು ಅಂದಿದ ತಕ್ಷಣವೇ ನಾವು ಗಾಡಿಗೆ ಓವರಾಲಿಂಗ್ ಕೊಡ್ತೀವಿ. ಅದೇ ಥರ ವರ್ಷಕ್ಕೆ ಒಂದು ಸಲ 48 ದಿವಸ ವ್ರತ ಮಾಡಿದ್ರೆ ಆ ಒಂದು ಶಕ್ತಿ ಇಡೀ ವರ್ಷಕ್ಕೆ ನಮಗೆ ಅದು ಓವರಾಲಿಂಗ್ ಥರ ಗಾಡಿ ಓಡಿಸೋ ಥರ ದೇವರು ಮಾಡ್ತಾರೆ. ಅದೇ ಥರ ಆರೋಗ್ಯ ಕೊಟ್ಟು ಮತ್ತು ಮನಃಶಾಂತಿ ಕೊಟ್ಟು ಎಲ್ಲ ರೀತಿಯಲ್ಲಿ ಕಾಪಾಡ್ತಾರೆ. ಅದರಿಂದ ಮಂಡಲ ಮಾಡಬೇಕು. ಅದು ಕಠಿಣ ಅನ್ಸ್ಕೊಂಡ್ರೆ ಯಾವುದೇ ಕೆಲಸ ಆಗಲಿ, ಅಯ್ಯೋ ನಾನು ಓದಬೇಕಲ್ಲಪ್ಪ ಅಂದರೆ ಅದು ಕಠಿಣನೇ. ಅಷ್ಟೇ ತನಕ ಓದ್ತೀನಿ ಅಂತ ಹೇಳಿದ್ರೆ ಅದು ಹಾಗೆ ಆಗುತ್ತೆ. ಇವಾಗ ನಾವು ಕೆಲವೊಂದು ಸಲ ಎದೆ ಮೇಲಿಂದ ಓಡ್ತೀವಿ, ಒಂದು ಕಡೆ ಎಲ್ಲಿ ಗಾಳಿ ಸಿಗಲ್ವೋ, ಅಯ್ಯೋ ಬೇಕಾಗಿತ್ತ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಯಾವಾಗ ಗಾಳಿ ಸಿಗಲ್ವ, ಅದೇ ಕೆಳಗೆ ಹೇಳಿದ ತಕ್ಷಣ ಹೋದಾಗ ನಾವು ಹೋಗ್ಬಿಟ್ಟು ಬಂದೆಪ್ಪ, ಹೋಗಿಲ್ವಲ್ಲ. ಒಂದೊಂದು ಸಲ ಶಬರಿಮಲೆಗೆ ಇವತ್ತು ಮಾಲೆ ಹಾಕಬೇಕಾಗಿತ್ತು, ಹಾಕಿಲ್ವಲ್ಲ ಅಂತ ಬೇಜಾರು, ಹಾಕ್ಕೊಂಡ್ರೆ ಅದೇ ಖುಷಿ. ಅದೇ ಥರ ಇವಾಗ ನೀವು ಮಂಡಲ ಮಾಡ್ತೀವೋ ಅದು ಕಠಿಣ ಅಂತ ಹೇಳ್ಸ್ಕೊಂಡ್ರೆ ಅದು ದೇವರನ್ನೇ ಕಠಿಣವೇ ಆಗುತ್ತೆ, ಹೆಜ್ಜೆ ಇಡೋಕ್ಕಾಗಲ್ಲ ಮುಂದೆ. ಅದೇ ಎಲ್ಲ ಅಯ್ಯಪ್ಪ ಇದನ್ನು ಕರ್ಕೊಂಡು ಹೋಗ್ತಾನೆ. ಇವಾಗ ಮಂತ್ರದಲ್ಲಿ ಹಾಕಿದ್ದಾರೆ, ಯಾವುದೇ ಕಷ್ಟಕ್ಕೆ ದೇವರೇ ಕಷ್ಟ ಇದೆ ಅಂತ ಹೇಳ್ಬಾರ್ದು, ಆಯ್ಯ ನಮ್ಮ ಜೊತೆಗಿದ್ದಾರೆ, ಹಂಗೆ ಅಯ್ಯಪ್ಪ ನಮ್ಮ ಜೊತೆಗಿದ್ದಾರೆ, ನಾವ್ಯಾಕೆ ಕಷ್ಟ ಮಾಡ್ಬೇಕು ಅನ್ನೋದ್ರಲ್ಲ ಆ ಕಠಿಣ ಅನ್ನೋದು ಪದಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ಅದೇ ಥರ ಕಠಿಣ ಅಂತ ಯಾವುದೇ ವಸ್ತು, ಯಾವುದೇ ಒಂದು ವ್ರತ ಆಗಲಿ ಯಾವುದೇ ಆಗಲಿ ಅದನ್ನು ಕಠಿಣ ಅಂತ ಅನಿಸ್ಕೊಳ್ಳೇಬಾರ್ದು. ಇದು ನನ್ನ ಅನಿಸಿಕೆ ಸರ್. ನೀವೇನು ಹೇಳ್ತೀರಾ? ಇದು ಬಂದ್ಬಿಟ್ಟಿದೆ ಅವಾಗಿದ್ದು? ಆಯ್ತು. ನಾನು ಕಲ್ತಿದ್ದು ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನುವ ಭಾವನೆ ಒಂದು ಮೂಡುತ್ತೆ. ನಮ್ಮ ಆಜ್ಞಾ ಚಕ್ರಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಎಲ್ಲವೂ. ನಾವು ಮನುಷ್ಯನ ಗುಣ ನಿಜವಾಗ್ಲೂ ಹೇಗಿರಬೇಕು ಅನ್ನೋದನ್ನು 48 ದಿವಸಗಳಲ್ಲಿ ಆ ಭಗವಂತ ನಮ್ಮನ್ನು ತೋರಿಸ್ತಾನೆ. ಸೊ ಹಾಗಾಗಿ ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡದು ಪೇಷನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ನಮ್ಮನ್ನು ಯಾರಾದರೂ ಬೈವಾಗ ಎಕ್ಸಾಂಪಲ್ಲು ನಮ್ಗೆ ಕೋಪ ಬರುತ್ತೆ. ಕೋಪ ಬಂದು ನಾವು ನಾರ್ಮಲ್ ಮನುಷ್ಯ ಏನಂತಾರೆ, ಯಾರಾದರೂ ಬೈವಾಗ ಏನಾದರೂ ರ್ಯಾಶ್ ಆದಾಗ ಮತ್ತೆ ನಾವು ಬೈಬೇಕು ಅಂತ ಅನ್ಸುತ್ತೆ. ಅದು ಮನುಷ್ಯನ ಗುಣ ಸ್ವಭಾವ. ಬಟ್ ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ಆ ಗುಣಗಳು ನಮ್ಮ ಹತ್ರ ಇದೆ ಅನ್ನೋದನ್ನು ತೋರಿಸ್ತಾರಲ್ವ, ಆ 48 ದಿನಗಳು ಮಾಡಾದ್ಮೇಲೆ ಗೊತ್ತಾಗುತ್ತೆ ಪೇಷನ್ಸ್ ಅನ್ನೋದು ಹೇಗಿರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು. ಅಂದರೆ ನಾವು ಯಾವಾಗ ಎಲ್ಲನೂ ಕಂಟ್ರೋಲ್ ಇಟ್ಟೇ ನಾವು ಮಾಡ್ತೀವಿ. ಕಂಟ್ರೋಲಲ್ಲಿ ಯಾವಾಗ ಇಡ್ತೀವೋ, ನೀವು ಮಾಲೆ ಬಿಟ್ಟ ಆದಮೇಲೂ ಸಹ 48 ಆ ದಿನಗಳು ಸಹ ಅದನ್ನು ಭಗವಂತ ಏನು ಮಾಡ್ಬಿಡ್ತಾರೆ, ಬೆಳೆಸ್ಬಿಡ್ತಾರೆ ಸರ್. ಅದನ್ನು ಬೆಳೆಸ್ಬಿಟ್ಟು ಅದನ್ನು ಹಾಗೆ ಕಂಟ್ರೋಲ್ ತೊಗೊಂಬರ್ತಾರೆ. ನೀನು ಹೀಗಿದ್ದರೆ ಮನುಷ್ಯನ ಗುಣ ಹೀಗೆ, ನೀನು ಹೀಗಿದ್ದರೆ ಚಂದ, ಈ ಒಂದು ಸೌಂದರ್ಯ ನೋಡು. ನಿನ್ನ ಮನುಷ್ಯ ಸೌಂದರ್ಯ ಅನ್ನೋದು ಬಟ್ಟೆ ಮುಖಾಂತರ ಬರೋದಿಲ್ಲ. ಎಷ್ಟೋ ಜನ ನೀವು ನೋಡ್ತೀರ ತುಂಬ ಚೆನ್ನಾಗಿದ್ದಾರಪ್ಪ, ಏನೂ ಇಲ್ಲ, ಆದರೆ ಎಂಥ ಒಂದು ಕಳೆ ಇದೆ ಅಂದರೆ ನಮ್ಮ ಆಜ್ಞಾ ಚಕ್ರಗಳು ಯಾವಾಗ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಭಗವಂತನ ಪಾದ
ಮಾರ್ಗದಲ್ಲಿ ನಾವು ಇರ್ತೀವೋ, ವರ್ಕೌಟ್ ಆಗುತ್ತೋ ಅದ್ ಮುಖಾಂತರ ತಾನಾಗೆ ಅದು ಹೊರ ಹೊಮ್ಮುತ್ತೆ. ಸೌಂದರ್ಯ ಅನ್ನೋದು ನಮ್ಮ ಗುಣದಲ್ಲಿ ಬರುತ್ತೆ, ಅದು ಯಾವುದು ವಯಸ್ಸಿನದು ಅಲ್ಲ. ಅದು ಯಾವಾಗ ನಾವು ಈ ಒಂದು ಧರ್ಮ ಸನ್ಮಾರ್ಗದಲ್ಲಿ ಎಲ್ಲ ಮದಮೋಹ 5 ಪಂಚೇಂದ್ರಿಯಗಳು ಹತೋಟಿಯಲ್ಲಿ ಕಂಟ್ರೋಲ್ ಇಟ್ಕೊಂಡು ನಾವು ಮಾಡ್ತೀವಲ್ವ, ಅದು ತಾನಾಗೆ ನಮ್ಮನ್ನು ಬೆಳೆಸ್ತಾರೆ, ಉಳಿಸ್ತಾರೆ ಆ 48 ದಿನಗಳ ಕಾಲ. ಎಲ್ಲಕ್ಕಿಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮನುಷ್ಯ ಯಾವತ್ತೂ ಪೇಷನ್ಸ್ ಆಗಿರೋದನ್ನ ನಿಜವಾಗ್ಲೂ ಕಲಿಬೇಕು. ಆ ಕಲಿಸೋದೇ 48 ದಿನಗಳಲ್ಲಿ. ಮಕ್ಕಳೇ, ನಿಮಗೆ 48 ದಿನ ತಂದೆ ವ್ರತ ಮಾಡಿದಾಗ ನಿಮಗೆ ಏನು ಅನಿಸುತ್ತೆ? ಅವಾಗ ನಮ್ಮ ತಂದೆ ಇಷ್ಟು ಕಷ್ಟಪಡ್ತಾರೆ, ತಣ್ಣೀರು ಸ್ನಾನ ಮಾಡ್ತಾರೆ, ನಮ್ಮ ತಂದೆ ಪಾಪ ಬ್ಯಾಂಕಿಗೆ AC ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು, ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ಬೇಕಾ ಅಂತ ಅನಿಸುತ್ತಾ? ನಾರ್ಮಲ್ ಡೇಸಲ್ಲಿ ಅಯ್ಯಪ್ಪನ ದೇವ್ರ ಮನೇಲಿ ನೋಡ್ತೀವಿ, ಅದರ ಮಾಲೆ ಹಾಕೊಂಡಾಗ ಅಯ್ಯಪ್ಪನ ಜೊತೆಲಿರೋ ಥರ ಮನೇಲಿ ಫೀಲ್ ಬರುತ್ತೆ. ಅಲ್ಲ, ಅಪ್ಪ ಕಷ್ಟಪಡ್ತಾರೆ ಅಂತ ಅನಿಸುತ್ತಾ ಇಲ್ಲ ಸಂತೋಷದಲ್ಲಿದ್ದಾರೆ ಅನಿಸುತ್ತಾ? ಸಂತೋಷದಲ್ಲಿದೆ, ಅವಾಗ ಸಂತೋಷವಾಗಿರ್ತಾರೆ. ಇನ್ನೂ ಜಾಸ್ತಿ ಇವಾಗ ಸ್ಟ್ರೆಸ್ ಕಮ್ಮಿ ಇರುತ್ತೆ, ಖುಷಿ ಜಾಸ್ತಿ ಖುಷಿ ಇರುತ್ತೆ. ನಾವಂತೂ ನವೆಂಬರ್ ಬರೆಗೆ ಯಾವಾಗ ಹಾಕೊಳ್ತಾರೋ ಮಾಲೆ ಅನ್ಸ್ಬಿಟ್ಟಿದೆ. ನೀವು ಅವ್ರ ಜೊತೆಗೆ ಬೇಗ ಎದ್ದು ನೀವು ಅವ್ರ ಜೊತೆ ಪೂಜೆಯಲ್ಲೆಲ್ಲ ಪಾಲ್ಕೊಳ್ತೀರಾಗ? ಸೊ ಈಗ ಒಂದು ವಿಚಾರ ಏನಾಗ್ಬಿಟ್ಟಿದೆ ಅಂದರೆ, ಮನೆಗಳಲ್ಲಿ ಮಾಲೆ ಹಾಕಿದವರು ಮಾತ್ರ ಪೂಜೆ ಮಾಡಬೇಕು, ಮನೆಗಳಲ್ಲಿ ಹೆಂಗಸರು ಪೂಜೆ ಮಾಡಬಾರ್ದು ಅಂತ ಒಂದು ಭಾವನೆ ಕೆಲವರಲ್ಲಿದೆ, ಎಲ್ಲರಲ್ಲ. ಅದಕ್ಕೇನು ಹೇಳ್ತೀವಿ? ಆ್ಯಕ್ಚುಲಿ ಅವಾಗಿಂದನೂ ಕೇರಳ ಪದ್ಧತಿಯಿಂದನೂ ಏನಂದರೆ, ಮನೆಯಲ್ಲಿ ನಾವು ಮಾಲೆ ಹಾಕೊಂಡಿದ್ದಕ್ಕನ್ನ ಮನೆಯಲ್ಲಿ ಇರೋ ಪೂಜೆ ಮಾಡೋದು ಇನ್ನೂ ಶ್ರೇಷ್ಠ ಜಾಸ್ತಿ ಅಂತ. ನಾವು ಮಾಲೆ ಹಾಕಿ ನಾವು ಏನೋ ಕೆಲಸ ಮಾಡ್ಕೊತೀವಿ, ಮನೇಲಿ ಇರೋರು ಪೂಜೆ ಮಾಡ್ತಾರಲ್ಲ ಅಯ್ಯಪ್ಪನಿಗೆ, ಅದೇ ತುಂಬ ಶ್ರೇಷ್ಠ ಆಗಿದೆ. ಸೇರು ಪೂಜೆ ಮಾಡಿದ್ರೆ ಅಯ್ಯಪ್ಪನಿಗೆ ಇನ್ನೂ ಜಾಸ್ತಿ ಅದು ಪವರ್. ಅದ್ರಲ್ಲಿ ಏನೂ ತಪ್ಪಿಲ್ವಲ್ಲ. ಮಾಲೆ ಹಾಕಿದ್ರು ಮಾಲೆ ಆಗಲಿ, ಮನೆಯವರು ಎಲ್ಲ ಸೇರಿ ಒಟ್ಟಾಗಿ ಪೂಜೆ ಮಾಡಿದ್ರೆ ಅದು ಒಂದು ಅಯ್ಯಪ್ಪನಿಗೂ ಅದು. ನಾ ಮಾಲೆ ಹಾಕಿರ್ತೀನಿ, ಮನೆಯವರು ಪೂಜೆ ಮಾಡಿಲ್ಲ ಅಂದರೆ ಯಾವಾಗ ಅದು ಪೂಜೆ ಅನ್ಸಲ್ವಲ್ಲ. ಮನೆಯಲ್ಲಿ ಗಂಡ ಮಾಲೆ ಹಾಕಿರ್ತಾರೆ, ಎಂದೇ ಅವ್ರ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದರೆ ಅವ್ರ ಪಾಡಿಗೆ ಒಂದು ಕಡೆ ಇದ್ದರೆ ಅವಾಗ ಅದು ಮನೆಯಲ್ಲಿ ಅದು ಮಾಲೆ ಹಾಕಿದಾಗ ಇರಲ್ವಲ್ಲ. ಮೇಯ್ನ್ ಅವ್ರು ಪೂಜೆ ಮಾಡಿದಾಗಲೇ ಒಂಥರ ವೈಬ್ರೇಷನ್ ಜಾಸ್ತಿ ಇರೋದು. ಇಬ್ಬರು ಸೇರಿ ಪೂಜೆ ಮಾಡಿದಾಗಲೇ ಆ ವೈಬ್ರೇಷನ್ ಜಾಸ್ತಿ ಇರೋದು. ಸೆಲ್ಮನೆ ಆವಾಗಲೇ ಇವ್ರು ಸೆಲ್ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಅವ್ರು ಮಾಡಿದಾಗ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಏನು ಆಗುತ್ತೆ, ಇವ್ರು ಮಾತ್ರ ಪೂಜೆ ಮಾಡಿದ್ರೆ ಇವರು ಸೆಲ್ಮನೆಗೆ ಹೋದಾಗ ಮತ್ತೆ ಮನೇಲಿ ಯಾರು ಮಾಡ್ತಾರೆ ಪೂಜೆ? ಆವಾಗ ಮನೆ ಏನಾಗುತ್ತೆ, ಕತ್ತಲು ಥರ ಆಗ್ಬಿಡುತ್ತೆ. ಇಬ್ಬರು ಸೇರಿ ಮಾಡಿದಾಗ ಇವ್ರು ಹೋದಾಗೂ ಕಂಟಿನ್ಯೂ ಮಾಡಿದಾಗ ಹಂಗೆ ರಿಪೀಟ್ ಆಗ್ತಾನೆ ಇರುತ್ತೆ. ನಿಮ್ಮ ಭಾವನೆ ಈ ವಿಚಾರಕ್ಕೆ? ಏಕೆಂದರೆ ಬಹುಪಾಲು ಎಲ್ಲ ಸ್ವಾಮಿಗಳು ಹಂಗಂತಲ್ಲ, ಕೆಲವೊಂದು ಪೂಜೆಗಳಲ್ಲಿ ಕನ್ನಿಸ್ವಾಮಿಗಳು ಪೂಜೆ ಮಾಡಬಾರ್ದು, ದೀಪ ಹಚ್ಚಬಾರ್ದು, ಮೆಟ್ಲಿಗೆ ಪೂಜೆ ಮಾಡಬಾರ್ದು, ಹೆಂಗಸರುಗಳು ಬರಬಾರ್ದು ಅಂತೆಲ್ಲ ಭಾವನೆಗಳನ್ನ ತೋರಿಸ್ತಾರೆ. ಏನಂತೀರ ಅದಕ್ಕೆ? ಸ್ವಾಮಿ, ನನಗೆ ಕೇಳಿದ್ರೆ ನೀವು ಮನೆಯಲ್ಲಿ ಬರೀ ಈ ಮಂಡಲ ಕಾಲದಲ್ಲಿ ಮಾತ್ರ ಮಹಿಳೆಯರು ಪಾಲ್ಗೊಳ್ಬಾರ್ದ ಅಂತಲ್ಲ. ಎಲ್ಲ ರೀತಿಯ ಪೂಜೆಗಳು ನಾವು ಮನೆಯಲ್ಲಿ ವರ್ಷ ಪೂರ್ತಿ ಎಲ್ಲ ಹಬ್ಬಕ್ಕೂ ಎಲ್ಲರೂ ಸೇರಿನೇ ಮಾಡ್ತೀವಿ ಅಲ್ವಾ. ಒಂದು ಮನೆ ಅಂತ ತೊಗೊಂಡಾಗ ಒಂದು ಸಣ್ಣ ಪೂಜೆ ಮಾಡ್ಬೇಕಾದ್ರೆ ಗಂಡಸರು ಅವ್ರಿಗೆ ತಕ್ಕಂಥ ಕೆಲಸಗಳು ಮಾಡ್ತಾರೆ, ಹೆಂಗಸರು ಅವ್ರಿಗೆ ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಒಟ್ಟುಗೂಡಿ ಮಾಡಬೇಕು ಅಂತಲೇ ಈ ಹಬ್ಬ ಹರಿದಿನಗಳನ್ನೆಲ್ಲ ಇಟ್ಟಿರೋದು. ಅದೇ ರೀತಿ ಈ ಮಂಡಲ ಕಾಲದಲ್ಲೂ ಅಷ್ಟೇ, ಮನೆಯಲ್ಲಿರುವ ಎಲ್ಲರೂ, ಬರೀ ಮಹಿಳೆ ಮತ್ತು ಗಂಡ ಹೆಂಡತಿ ಅವ್ರು ಮಾತ್ರ ಇಲ್ಲದೆ ಮಕ್ಕಳು ವಯಸ್ಸಾದವರು ಯಾರಿದ್ದಾರೋ ಮನೇಲಿರೋ ಎಲ್ಲರೂ ಸೇರಿ ಆ ಪೂಜೆನ ಮಾಡಿದ್ರೆ ಆ ಫುಲ್ ಪ್ರಾಪ್ತಿ, ಫಲಪ್ರಾಪ್ತಿ, ಆ ಸಂತೋಷ ಫುಲ್ಲು ಎಲ್ಲ ಮನೆಗೂ ಸಿಗುತ್ತೆ ಅಂತ ಸ್ವಾಮಿ.